ನಮಸ್ಕಾರ ಸ್ನೇಹಿತರೆ, ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಗಣಿತ ಪಾಠ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪಾಠದ ಅಭ್ಯಾಸ 3.2 ಅನ್ನು ನಾವು ಮುಂದುವರಿದ ಭಾಗವನ್ನು ನಾವು ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಏನು ಅಭ್ಯಾಸ 3.2ರಲ್ಲಿ ಮುಖ್ಯ ಪ್ರಶ್ನೆ 1ರಲ್ಲಿ 3 ಮತ್ತು 4ನೇ ಪ್ರಶ್ನೆಯನ್ನು ಬಿಡಿಸಿದ್ವಿ. ಇವತ್ತು ನಾವು 5ನೇ ಪ್ರಶ್ನೆಯನ್ನು ಈ ವಿಡಿಯೋದಲ್ಲಿ ಬಿಡಿಸೋಣಂತೆ. ಏನಂತ ಹೇಳಿದ್ದಾರೆ ಅವರು, ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸಿ ಅಂತ ಅವರು ಹೇಳಿದ್ದಾರೆ. 2 ಸಮೀಕರಣಗಳ ಕೊಟ್ಟಿದ್ದಾರೆ. ಈ 2 ಸಮೀಕರಣವನ್ನು ನಾವು ಏನು ಮಾಡೋಣ, ಸಮೀಕರಣ 1 ಮತ್ತು ಸಮೀಕರಣ 2 ಅಂತ ನಾವೇನು ಮಾಡೋಣ, ತಗೊಳ್ಳೋಣ. ಈ ಮೊದಲನೇ ಸಮೀಕರಣವನ್ನು ನಾನು ಸಮೀಕರಣ 1 ಅಂತ ತಗೋತೀನಿ. ಈ 2ನೇ ಸಮೀಕರಣವನ್ನು ನಾನು ಏನಂತ ತಗೋತೀನಿ, ಸಮೀಕರಣ 2 ಅಂತ ತಗೋತೀನಿ. ಈಗ ಸಮೀಕರಣ 1ರಿಂದ ಸಮೀಕರಣ 1 ಏನಿದೆಯಲ್ಲ ಅದನ್ನು ನಾನು ಮೊದಲನೇದಾಗಿ ಬರ್ಕೋತೀನಿ. y = 0. ಈಗ ನೋಡಿ, ಹೀಗೆ ಸಮೀಕರಣ 1 ನಾನು ಬರ್ಕೊಂಡಿದ್ದೀನಿ. √2x = ಪ್ಲಸ್ √3y ಇದ್ದಿದ್ದು ಈ ಕಡೆ ಹೋದರೆ ಮೈನಸ್ √3y ಆಗುತ್ತೆ. x ಈಗ ನೋಡಿ √2 ಇಂಟು x ಇದ್ದಿದ್ದು ಈ ಕಡೆ ಹೋದರೆ ಏನಾಗುತ್ತೆ, ಇಂಟು ಇದ್ದಿದ್ದು ಈ ಕಡೆ ಹೋದರೆ ಏನಾಗುತ್ತೆ, ಡಿವೈಡೆಡ್ ಬೈ √2 ಆಗುತ್ತೆ. ಈ x ನ ಬೆಲೆಯನ್ನು ನಾನು ಏನಂತ ತಗೋತೀನಿ ಅಂದರೆ ಸಮೀಕರಣ 3 ಅಂತ ತಗೋತೀನಿ. ಈ ಸಮೀಕರಣ 3ಅನ್ನು ನಾನು ಎಲ್ಲಿ ಆದೇಶ ಮಾಡಬೇಕು ಅಂತಂದರೆ, ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 3ಅನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಫಸ್ಟ್ ಏನು ಬರ್ಕೋಬೇಕು, ಸಮೀಕರಣ 2ಅನ್ನು ಬರ್ಕೋಬೇಕು. ಏನಿದೆ ಸಮೀಕರಣ 2, √3x ಮೈನಸ್ √n2y = 0 ಅಂತ ಇದೆ. ನಾವು ಈ ಸಮೀಕರಣ ಈ 3ಅನ್ನು ಎರಡರಲ್ಲಿ ಆದೇಶ ಮಾಡಬೇಕು ಅಂತ ಹೇಳಿದ್ದೀನಿ. ಅದಕ್ಕಾಗಿ ನಾನು ಈ ಸಮೀಕರಣ 2ಅನ್ನು ಬರ್ಕೊಂಡಿದ್ದೀನಿ. ಸಮೀಕರಣ 3 ಏನಿದೆ, x = ಮೈನಸ್ √3y ಡಿವೈಡೆಡ್ ಬೈ √2 ಅಂತ ಇದೆ. ಈ x ನ ಬೆಲೆಯನ್ನು ನಾವಿಲ್ಲಿ ಏನು ಮಾಡೋಣ, ಹಾಕೋಣಂತೆ. x ಏನಿದೆ ಮೈನಸ್ √3y ಡಿವೈಡೆಡ್ ಬೈ √2 ಅಂತ ಇದೆ. ಇದು √3, x ನ ಬೆಲೆ ಏನು ಹಾಕಿದ್ದೀವಿ, ಮೈನಸ್ √3y ಡಿವೈಡೆಡ್ ಬೈ √2 ಅಂತ ಹಾಕಿದ್ದೀನಿ. ಈಗ ಮೈನಸ್ √n2y = 0 ಅಂತ ಬಂದಿದೆ. √3 ಇಂಟು √3 ಏನಾಗುತ್ತೆ, √9 ಆಗುತ್ತೆ. 3 3 9, ಇಲ್ಲಿ ಮೈನಸ್ ಇದೆ, ಮೈನಸ್ ಬರೀರಿ. y ಡಿವೈಡೆಡ್ ಬೈ √2 ಆಗುತ್ತೆ. ಈ ಕಡೆ ಏನು ಉಳಿತೆ, ಮೈನಸ್ √n2y ಇರುತ್ತೆ. ಇಲ್ಲಿ √2 ಕೆಳಗಡೆ ಏನೂ ಇಲ್ಲ ಅಂದರೆ ಏನಿರುತ್ತೆ, 1 ಇರುತ್ತೆ. √2 ಮತ್ತು 1ರ ಲಸ ಎಷ್ಟು ಬರುತ್ತೆ ನಮಗೆ, √2 ಅಂತ ಬರುತ್ತೆ. √2 ಇಂಟು 1 √2, 1 ಇಂಟು √2. ಈಗ ನೋಡಿ 9 ಇಂಟು ಮೈನಸ್ ಬರುತ್ತಿಲ್ಲ, ಮೈನಸ್ 9 ಇಂಟು 1 ಏನು 9, y ಇಂಟು 1 y ಮೈನಸ್ √8 ಇಂಟು √2 ಏನಾಗುತ್ತೆ, √16 ಆಗುತ್ತೆ. ಇಲ್ಲಿ y ಇದೆ, y ಬರೀರಿ. ಈಗ ನೋಡಿ ಇಲ್ಲಿ =0 ಇದೆ, ಅದನ್ನು ಬರಿಬೇಡಿ, =0. ಈಗ ನೋಡಿ √9 ಅಂದರೆ ಎಷ್ಟು, 3, ಇಲ್ಲಿ ಮೈನಸ್ ಇದೆ, ಮೈನಸ್ ಬರೀರಿ. √16 ಅಂದರೆ ಎಷ್ಟು, 4 ಡಿವೈಡೆಡ್ ಬೈ √2 = 0 ಅಂತ ನಮಗೆ ಸಿಕ್ತು. ಈಗ ನೋಡಿ 3, ಇಲ್ಲೂ y ಇದೆ, ಎಲ್ಲೂ y ಬರೀರಿ. ಮೈನಸ್ √y ಮೈನಸ್ 4y ಡಿವೈಡೆಡ್ ಬೈ √2 ಇದ್ದಿದ್ದು ಈ ಕಡೆ ಹೋದರೆ ಏನಾಗುತ್ತೆ, ಇಂಟು √2 ಆಗುತ್ತೆ. ಮೈನಸ್ 3y ಮತ್ತು ಮೈನಸ್ 4y ಕೂಡಿಸಿದ್ರೆ ಏನಾಗುತ್ತೆ, ಮೈನಸ್ 7y ಆಗುತ್ತೆ. 0 ಇಂಟು √2 ಏನಾಗುತ್ತೆ, 0 ಬರುತ್ತೆ. y = 0 ಇಂಟು 7 ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ 7 ಆಗುತ್ತೆ. ಅಂದರೆ 0 ಬೈ ಮೈನಸ್ 7 ಏನಾಗುತ್ತೆ, 0 ಆಗುತ್ತೆ. y ನ ಬೆಲೆ ನಮ್ಗೆ ಇಲ್ಲಿ ಏನು ಬರುತ್ತೆ, 0 ಬರುತ್ತೆ. ಯಾಕಂತಂದರೆ y = 0 ಬೈ ಮೈನಸ್ 7 ಅಂತ ಇದೆ. ಈ ಥರ ಬಂದರೆ ನಮಗೆ ಏನು ಆನ್ಸರ್ ಬರುತ್ತೆ, 0 ಬೈ 7. ಯಾವುದೇ ಸಂಖ್ಯೆಯನ್ನು 0ಇಂದ ಯಾವುದೇ ಸಂಖ್ಯೆಯನ್ನು ಭಾಗಿಸಿದಾಗ ನಮ್ಗೆ ಏನು ಬರುತ್ತೆ, 0 ಅಂತ
ಆನ್ಸರ್ ಬರುತ್ತೆ. y ಈಸ್ ಈಕ್ವಲ್ ಟು ನಮಗೆ 0 ಬಂತು. ಇದನ್ನು ನಾನು ಏನು ಮಾಡಬೇಕು ಅಂತಂದರೆ ನಾವು ಈ yನ ಬೆಲೆಯನ್ನು ಎದರಲ್ಲಿ ಹಾಕಬೇಕು? yನ ಬೆಲೆಯನ್ನು ಸಮೀಕರಣ 3ರಲ್ಲಿ ಹಾಕಿದಾಗ ನಮಗೆ ಏನು ಸಿಗುತ್ತೆ? x ನ ಬೆಲೆ ಸಿಗುತ್ತೆ. yನ ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನಿದೆ? x ಈಸ್ ಈಕ್ವಲ್ ಟು ಮೈನಸ್ √3y ಡಿವೈಡೆಡ್ ಬೈ √2 ಅಂತ ಇದೆ. ಈಗ ನೋಡಿ ಸಮೀಕರಣ 3 ಏನಿದೆ? x ಈಸ್ ಈಕ್ವಲ್ ಟು ಮೈನಸ್ √3y ಡಿವೈಡೆಡ್ ಬೈ √2 ಅಂತ ಇದೆ. ಇದರಲ್ಲಿ ಏನು ಹಾಕ್ಬೇಕು? ನಾವು yನ ಬೆಲೆ ಹಾಕಬೇಕು. yನ ಬೆಲೆ ಎಷ್ಟು ಬಂದಿದೆ? ನಮಗೆ 0 ಬಂದಿದೆ. x ಈಸ್ ಈಕ್ವಲ್ ಟು ಮೈನಸ್ √3, yನ ಬೆಲೆ ಎಷ್ಟಿದೆ? 0 ಇದೆ, 0 ಹಾಕಿದೆ ಡಿವೈಡೆಡ್ ಬೈ √2. x ಈಸ್ ಈಕ್ವಲ್ ಟು ಮೈನಸ್ √3 ಇಂಟು 0 0 ಡಿವೈಡೆಡ್ ಬೈ √2. ನಾವು ಆವಾಗಲೇ ಹೇಳಿದೆ 0 ಡಿವೈಡೆಡ್ ಬೈ ಯಾವುದೇ ಸಂಖ್ಯೆ 0 ಡಿವೈಡೆಡ್ ಬೈ ಯಾವುದೇ ಸಂಖ್ಯೆ ಬಂದರೆ ಅದೇನಾಗುತ್ತೆ? 0 ಆಗುತ್ತೆ. x ನ ಬೆಲೆ ಏನು ಬಂತು? 0 ಬಂತು. ಅಂದರೆ yನ ಬೆಲೆ 0, x ನ ಬೆಲೆ ನಮಗಿಲ್ಲಿ 0 ಬಂತು. ನಾನು ಇನ್ನೊಂದು ಸರ್ತಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. 2 ಸಮೀಕರಣಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಆದೇಶ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ದಾರೆ. ಮೊದಲನೇ ಸಮೀಕರಣವನ್ನು ಸಮೀಕರಣ 1 ಅಂತ ತಗೊಂಡ್ರೆ, ಎರಡನೇ ಸಮೀಕರಣವನ್ನು ಸಮೀಕರಣ 2 ಅಂತ ತಗೊಂಡಿದ್ದೀನಿ. ಸಮೀಕರಣ 1ರಿಂದ ಅಂದರೆ ಮೊದಲೇ ಸಮೀಕರಣವನ್ನು ಬರ್ಕೊಂಡು ಅದರಲ್ಲಿಂದ ನಾವು x ವ್ಯಾಲ್ಯೂನ ತಕ್ಕೋಬೇಕು. √2 ಇಂಟು x ಈಸ್ ಈಕ್ವಲ್ ಟು ಪ್ಲಸ್ √3y ಇದ್ದಿದ್ದು ಈ ಕಡೆ ಹೋದರೆ ಮೈನಸ್ √3y ಆಗುತ್ತೆ. ಈಗ ನೋಡಿ ಇಂಟು √2 ಇದ್ದಿದ್ದು ಈ ಕಡೆ ಹೋದರೆ ಏನಾಗುತ್ತೆ? ಡಿವೈಡೆಡ್ ಬೈ √2. ಈ ಕಡೆ x ಉಳಿಯುತ್ತೆ. x ಈಸ್ ಈಕ್ವಲ್ ಟು ಮೈನಸ್ √3y ಡಿವೈಡೆಡ್ ಬೈ ಇಂಟು √2 ಇದ್ದಿದ್ದು ಈ ಕಡೆ ಹೋದರೆ ಏನಾಗುತ್ತೆ? ಡಿವೈಡೆಡ್ ಬೈ √2 √2 ಆಗುತ್ತೆ. ಅಂದರೆ ಏನು? ಇದನ್ನು ಸಮೀಕರಣ 3 ಅಂತ ತಗೊಂಡಿದ್ದೀನಿ. ಈ ಸಮೀಕರಣ 3ನ್ನು ನಾವು ಎಲ್ಲಿ ಈ ಸಮೀಕರಣ ಇದೇನಿದೆಯಲ್ಲ ಈ 3ನ್ನು ಎಲ್ಲಿ ಆದೇಶ ಮಾಡಬೇಕು? ನಾವು ಸಮೀಕರಣ 2ರಲ್ಲಿ ಆದೇಶ ಮಾಡಬೇಕು. ಆದೇಶ ಮಾಡಬೇಕಂದ್ರೆ ಮೊದಲು ನಾವು ಏನು ಮಾಡಬೇಕು? ಸಮೀಕರಣ 2ನ್ನು ಬರ್ಕೋಬೇಕು. 2ನ್ನು ಬರ್ಕೊಂಡು ಸಮೀಕರಣ 3 ಏನಿದೆ ನೋಡ್ಕೋಬೇಕು. ಸಮೀಕರಣ 3 ಏನಿದೆ? x ಈಸ್ ಈಕ್ವಲ್ ಟು ಮೈನಸ್ √3y ಡಿವೈಡೆಡ್ ಬೈ √2 ಅಂತ ಇದೆ. ಇಲ್ಲಿ ಸಮೀಕರಣ 2ರಲ್ಲಿ x ನ ಬೆಲೆಯನ್ನು ಇದನ್ನು ನಾವು ಹಾಕಬೇಕು. √3 ಹಾಗೆ ಇಡಿ. x ನ ಬೆಲೆ ಇಲ್ಲಿ ಏನಿದೆ? ಸಮೀಕರಣ 3 ಏನಿದೆ? ಮೈನಸ್ √3y ಡಿವೈಡೆಡ್ ಬೈ √2 ಅಂತ ಹಾಕಿದ್ವಿ. ಇಲ್ಲಿ ಮೈನಸ್ ಹಾಗೆ √8 ಇಂಟು y ಈಸ್ ಈಕ್ವಲ್ ಟು 0. ಈಗ ನೋಡಿ √3 ಇಂಟು √3 ಏನಾಗುತ್ತೆ? 3 3 9. ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಗೆ ಬರೀರಿ. y ಇದೆ, y ಬರೀರಿ ಡಿವೈಡೆಡ್ ಬೈ √2 ಮೈನಸ್ √8y ಡಿವೈಡೆಡ್ ಬೈ 1 ಈಸ್ ಈಕ್ವಲ್ ಟು 0. √2 ಮತ್ತು 1 ಲಾಸ್ ಇಲ್ಲಿ 8ರ ಕೆಳಗಡೆ ಏನೂ ಇಲ್ಲ ಅಂದರೆ ಡಿವೈಡೆಡ್ ಬೈ 1 ಇರುತ್ತೆ ಅಂತ ನಮಗೆ ಗೊತ್ತು. √2 ಮತ್ತು 1ರ ಲಾಸ ಏನಾಗುತ್ತೆ? √2 ಆಗುತ್ತೆ. √2 ಇಂಟು 1 √2, 1 ಇಂಟು √2. ಆಮೇಲೆ ಈಗ ನೋಡಿ √9 ಇಂಟು y ಏನಾಗುತ್ತೆ? √9 ಇಂಟು 1 ಏನಾಗುತ್ತೆ? √9 ಆಗುತ್ತೆ. ಇಲ್ಲಿ ಮೈನಸ್ ಇದೆ, ಮೈನಸ್ ಬರೀರಿ. y ಇಂಟು 1 y ಮೈನಸ್ ಹಾಗೆ √8 ಇಂಟು √2 8 2 16 √16 ಬರುತ್ತೆ. y ಬರುತ್ತೀವಿ ಈಸ್ ಈಕ್ವಲ್ ಟು 0. ಈಗ ನೋಡಿ ಡಿವೈಡೆಡ್ ಬೈ ಲಸ ಎಷ್ಟು ಬಂದಿದೆ? √2 ಬಂದಿದೆ. ಈಗ ನೋಡಿ √9 ಅಂದರೆ ಎಷ್ಟು ಬರುತ್ತೆ? ನಮಗೆ 3 ಬರುತ್ತೆ. ಇಲ್ಲಿ ಮೈನಸ್ ಇದೆ, ಮೈನಸ್ ಬರೀರಿ. y ಇದೆ, y ಬರೀರಿ. ಮೈನಸ್ √16 ಅಂದರೆ 4 ಬರುತ್ತೆ. y ಈಸ್ ಈಕ್ವಲ್ ಟು 0 ಡಿವೈಡೆಡ್ ಬೈ √2 ಮೈನಸ್ 3y ಮೈನಸ್ 4y ಈಸ್ ಈಕ್ವಲ್ ಟು 0. ಡಿವೈಡೆಡ್ ಬೈ √2 ಇದ್ದಿದ್ದು ಈ ಕಡೆ ಹೋದರೆ ಏನಾಗುತ್ತೆ? ಇಂಟು √2 ಆಗುತ್ತೆ. ಮೈನಸ್ 3y ಮತ್ತು ಮೈನಸ್ 4y ಮೈನಸ್ ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. 3 ಮತ್ತು 4ನ್ನ ಕೂಡಿಸಿದ್ರೆ 7y ಆಗುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ? ಮೈನಸ್ ಇದೆ, ಅದಕ್ಕಾಗಿ ಮೈನಸ್ ಬರ್ತಿದ್ದೀನಿ. ಇಲ್ಲಿ 0 ಇಂಟು √2 ಏನಾಗುತ್ತೆ? ಯಾವುದೇ ಸಂಖ್ಯೆಯನ್ನು ಒಂದು ಸಂಖ್ಯೆಯನ್ನು 0ಯಿಂದ ಗುಣಿಸಿದಾಗ ನಮಗೆ ಅದರ ಆನ್ಸರ್ 0 ಬರುತ್ತೆ. ಈಗ ನೋಡಿ ಇಂಟು 7 ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ? 0 ಡಿವೈಡೆಡ್ ಬೈ 7 ಆಗುತ್ತೆ. y ಈಸ್ ಈಕ್ವಲ್ ಟು 0 ಡಿವೈಡೆಡ್ ಬೈ ಮೈನಸ್ 7 ಅಂದರೆ ಅದರ ಆನ್ಸರ್ ಏನು ಬರುತ್ತೆ? y ಈಸ್ ಈಕ್ವಲ್ ಟು 0 ಅಂತ ಬಂತು. ಈ y ನ ಬೆಲೆ ಸಿಕ್ತಲ್ಲ ನಮಗೆ. ಈ y ನ ಬೆಲೆ ಸಿಕ್ತು. ನಮಗೆ x ನ ಬೆಲೆ ಕಂಡು ಹಿಡ್ಕೋಬೇಕು ಅಂತಂದರೆ ಈ y ನ ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಬೇಕು. ಆ ಸಮೀಕರಣ 3 ಏನಿದೆ? x ಈಸ್ ಈಕ್ವಲ್ ಟು ಮೈನಸ್ √3 ಇಂಟು y ಡಿವೈಡೆಡ್ ಬೈ √2 ಇದೆ. ಈ y ನ ಬೆಲೆಯನ್ನು ಈ ಸಮೀಕರಣ 3ರಲ್ಲಿ ಆದೇಶ ಮಾಡಬೇಕು. ನಾನು ಸಮೀಕರಣ 3ನ್ನು ಬರ್ಕೊಂಡಿದ್ದೀನಿ. x ಈಸ್ ಈಕ್ವಲ್ ಟು ಮೈನಸ್ √3 y ಬೆಲೆ ಎಷ್ಟಿದೆ? 0 ಇದೆ, 0 ಅಂತ ಹಾಕಿದ್ದೀನಿ. ಡಿವೈಡೆಡ್ ಬೈ √3 ಮೈನಸ್ √3 ಇಂಟು 0 0 ಡಿವೈಡೆಡ್ ಬೈ √2 0 ಡಿವೈಡೆಡ್ ಬೈ √2 ಅಂದರೆ ಏನು ಆನ್ಸರ್ ಬರುತ್ತೆ? 0 ಬರುತ್ತೆ. x ನ ಬೆಲೆ ಎಷ್ಟು ಬಂತು? 0 ಬಂತು. y ನ ಬೆಲೆಯನ್ನು ಎಷ್ಟು ಬಂತು? 0 ಬಂತು.